ಹಾಗೆಯೇ ಈಗಾಗಲೇ ಏನು ಕಾರ್ಮಿಕ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ, ಮುಷ್ಕರವನ್ನು ಮುಂದುವರಿಸಿರುವಂಥದ್ದು. ಬೆಂಗಳೂರಿನ ಟೌನ್ ಹಾಲ್ನ ಮುಂಭಾಗದಲ್ಲಿ ಈಗ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿಂದ ಈಗ ರಾಜಭವನ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಟೌನ್ ಹಾಲ್ನಿಂದ ರಾಜಭವನದವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ನಡೆಸುವಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ರಾಜಭವನ ಮುತ್ತಿಗೆ ಹಾಕುವುದಕ್ಕೆ ಪ್ರತಿಭಟನಾಕಾರರು ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ರಾಜಭವನದ ಕಡೆಗೆ ಈಗ ಪ್ರತಿಭಟನಾ ಮೆರವಣಿಗೆಯನ್ನು ಹೊರಡುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು. ವಿವಿಧ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ನೀಡಿರ್ತಕ್ಕಂತಹ ಈ ಒಂದು ಮುಷ್ಕರದ ಭಾಗವಾಗಿ ಇವತ್ತು ರಾಜಭವನ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಇವರು ಹಾಕೊಂಡಿರುವಂಥದ್ದು. ರಾಜಭವನ ಮುತ್ತಿಗೆಯ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಈಗ ನಡೆಸೋದಕ್ಕೆ ಕಾರ್ಮಿಕ ಸಂಘಟನೆಗಳು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಟೌನ್ ಹಾಲ್ ಮುಂಭಾಗದಲ್ಲಿ ಜಮಾಯಿಸಿರ್ತಕ್ಕಂತಹ ಕಾರ್ಯಕರ್ತರ ಪಡೆಯನ್ನು ನಾವು ನೋಡ್ತಾ ಇದ್ವಿ. ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಇಂದ ನೇರವಾಗಿ ರಾಜಭವನದ ಚಲೋ ನಡೆಸ್ತಾರೆ. ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಒಂದು ನಿರ್ಧಾರಕ್ಕೆ ಈಗ ಕಾರ್ಮಿಕ ಸಂಘಟನೆಗಳು ಬಂದಿರುವಂತಹದ್ದು. ಮುಂದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೀತಾ ಇರೋದು ಇದೇ ಮೊದಲಿಂದ ಕಾಣಿಸ್ತದೆ. ಯಾಕೆಂದರೆ ನಡೀತದೆ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಅದರಲ್ಲಿ ಅರ್ಧ ತುಂಬಿರ್ತದೆ, ಫುಲ್ ತುಂಬಿರೋದು ಕೆಲವು. ಆದರೆ ಇಲ್ಲಿ ನೋಡಿದ್ರೆ ಇದ್ರವರೆಗೂ ಏನು ಮುಂದಿನ ರಸ್ತೆ ಏನಿದೆ ಸರ್ಕಲ್ವರೆಗೂ ಜನ ಬಂದ್ಬಿಟ್ಟಿದ್ದಾರೆ. ಎಸ್ ನಾಗರಾಜ್ ಅವರೇ, ಇಲ್ಲಿ ಮಧುಸೂದನ್ ಅವ್ರ ಜೊತೆಗೆ ಮಾತಾಡ್ತೀವಿ. ಯಾಕೆಂದ್ರೆ ಮುಂಚಿತವಾಗಿ ಲಕ್ಷ್ಮಣ್ ಅವರು ಒಂದು ವಿಚಾರಕ್ಕೆ ಉತ್ತರ ಕೊಡಬೇಕು. ನೀವು ಆವಾಗಲೇ ಕೇಳಿದ್ರಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ವಿಚಾರಕ್ಕೆ ವಾಜಪೇಯಿ ಸರ್ಕಾರ ತಂದಿತ್ತು 2002ರಲ್ಲಿ. ಇವತ್ತೀಗ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಗಳು. ಕಾಂಗ್ರೆಸ್ 2004ರಲ್ಲಿ UPA ಸರ್ಕಾರ ಬಂತು, 10 ವರ್ಷಗಳ ಆಡಳಿತ ನಡೆಸಿದ್ರಿ. ಆವಾಗ ಹಂಗಾದ್ರೆ ಯಾಕೆ ನೀವು ಅದಕ್ಕೆ ಬದಲಾವಣೆಯ ತರಕ್ಕೆ